ಗುಲಾಬಿ, ಬ್ಲ್ಯಾಕ್ ಮೀನ್ಸ್ ಕಪ್ಪು, ಬ್ರೌನ್ ಮೀನ್ಸ್ ಕಂದು, ಗ್ರೇ ಮೀನ್ಸ್ ಬೂದು, ಆರೆಂಜ್ ಮೀನ್ಸ್ ಕಿತ್ತಳೆ, ಗೋಲ್ಡನ್ ಮೀನ್ಸ್ ಬಂಗಾರ, ಲೈಟ್ ಬ್ಲೂ ಮೀನ್ಸ್ ತಿಳಿ ನೀಲಿ, ವೈಲೆಟ್ ಮೀನ್ಸ್ ನೇರಳೆ, ಸಿಲ್ವರ್ ಮೀನ್ಸ್ ಬೇರೆ. ಇಷ್ಟು ಕಲರ್ಸ್ ಗಳನ್ನು ಹಾಕೊಂಡಿವಿ. ಈಗ ಇವು ಕಲರ್ಸ್ ಗಳನ್ನ ನಾವು ನೆನಪಿಟ್ಕೋಬೇಕು. ನಾವು ಇದು ಮರೆಯದೆ ಯಾಕೆ ನೆನಪಿಟ್ಕೋಬೇಕು ಅಂತಂದ್ರ ಒಂದು ಆಟ ಆಡೋದು, ಕಲರ್ಸ್ ಆಟ ಆಡೋದು. ಈ ಕಲರ್ಸ್ ಗಳನ್ನ ಹೇಗೆ ಆಟ ಆಡ್ಬೇಕು ಅಂತಂದ್ರ ಇವೆಲ್ಲ ಪೆನ್ಸಿಲ್ ಗಳ ಕಲೆಕ್ಷನ್ ಮಾಡ್ಕೊಳ್ಳಿ. ನಾವು ಒಟ್ಟು ಪೆನ್ಸಿಲ್ ಗಳ ಕಲೆಕ್ಷನ್ ಅದ. ಇವು ಪೆನ್ಸಿಲ್ ಗಳನ್ನ ಏನ್ ಮಾಡ್ಕೋಬೇಕು ಅಂತಂದ್ರ ಇದು ರೌಂಡ್ ಅಲ್ಲಿ ಒಂದು ಸರ್ಕಲ್ಸ್ ಹಾಕಿರಲ್ಲ, ಈ ಸರ್ಕಲ್ಸ್ ಅಲ್ಲಿ ಇಡ್ತೇವೆ. ಈ ಸರ್ಕಲ್ಸ್ ಅಲ್ಲಿ ಇಟ್ಟಾಗ ಇಷ್ಟು ಜನದಲ್ಲಿ ನಾ ಇಬ್ಬರಿ ಮಾತ್ರ ಕರಿತೀವಿ. ಯಾಕಂತಂದ್ರ ಅವ್ರಿಗೆ ನೆನಪಿರಬೇಕು, ಆ ಬಣ್ಣದ ಹೆಸರುಗಳು ನೋಡಿದ ತಕ್ಷಣ ನಿಮಗೂ ನೆನಪಾಗಬೇಕು. ಹಾಗಾಗಿ ಬಣ್ಣದ ಪರಿಚಯ ಮಾಡ್ಕೊಳ್ಳೋದು, ಆಮೇಲೆ ನೆನಪಿಟ್ಕೊಳ್ಳೋದಕ್ಕೋಸ್ಕರ ಈ ಗೇಮ್ ಅನ್ನ ಆಡೋದು. ಈ ಸರ್ಕಲ್ಸ್ ಅಲ್ಲಿ ಪೆನ್ಸಿಲ್ ಗಳನ್ನ ಹಾಕಿನಿ, ಆಮೇಲೆ ಮಾರ್ಕರ್ಸ್ ಗಳದವ. ಇವರು ಆಟ ಆಡಕ್ಕೆ ಇಕ್ಕಿ ಕರಿತೀನಿ. ಬಾಸೋ ಎಲ್ಲ ಬಾಸಲ್ಲ, ಇವರಿಬ್ಬರು ಏನು ಕಲರ್ಸ್ ಗಳನ್ನ ಇಲ್ಲೇ ಕರೀತಾರ, ಆಮೇಲೆ ಕಲರ್ಸ್ ಗಳನ್ನ ತೋರ್ತಾರ. ಇವ್ ಇಬ್ಬರಲ್ಲಿ ಕಲರ್ಸ್ ಗಳನ್ನ ನಾ ಹ್ಯಾಂಗ್ ಕಲರ್ಸ್ ಹೇಳ್ತೀನಿ, ಅವ್ರ ಕಲರ್ಸ್ ಗಳ ಎತ್ತಿಟ್ಕೋಬೇಕು. ಯಾರ್ ಕಲೆಕ್ಷನ್ ಜಾಸ್ತಿ ಮಾಡ್ಕೋತಾರ, ಯಾವ ಕಲರ್ಸ್ ಗಳ ಜಾಸ್ತಿ ಯಾರು ಎತ್ತಿಟ್ಕೋತಾರ, ಈ ಆಟದ ವಿಜೇತರಾಗಿರ್ತಾರ. ಅಂದ್ರ ಈ ಆಟದ ವಿನ್ನರ್ಸ್. ಹೌದು. ಈಗ ನಾ ಕಲರ್ಸ್ ಹೇಳ್ತಾ ಇದ್ದೀನಿ. ರೆಡಿ ಇದೀರಿ ಇಬ್ರು? ಆರ್ ರೆಡಿ? ರೆಡಿ. ಇವಾಗ ಹೇಳ್ತೀನಿ, ನಾ ಯಾವ ಕಲರ್ಸ್ ಹೇಳ್ತೀನಿ ಪಟ ಮಾಡ್ಕೋಬೇಕು. ಅವ್ರು ತಗೋಬೇಕು ಇವ್ರು ತಗೋಬೇಕಂತಲ್ಲ, ಅದ್ರ ಜಗಳ ಮಾಡೋಂಗಿಲ್ಲ. ಹೌದು. ರೆಡ್, ಆರೆಂಜ್, ಬ್ರೌನ್, ಬ್ರೌನ್ ಅಲ್ಲ ಬಿಡು, ತಗೊಂಡ ಬಿಡಮ್ಮಿ. ಡಾರ್ಕ್ ಗ್ರೀನ್, ತೋರ್ಸ್ತಾ ಇದ್ದಾರೆ. ನೀನು ಗೊತ್ತಿದ್ರೆ ಯಾವ್ದು ತಗೋ, ಅದಲ್ಲಮ್ಮಿ. ತೋರ್ಸ್ತಾ ಹೇಳಿ ಸುರಂತು. ಡಾರ್ಕ್ ಬ್ಲೂ, ತಗೋ. ಡಾರ್ಕ್ ಬ್ಲೂ, ತಗೋ. ಲೈಟ್ ಬ್ಲೂ, ವೆರಿ ಗುಡ್. ಲೈಟ್ ಗ್ರೀನ್, ಗ್ರೇ, ಪಿಂಕ್, ವೈಟ್, ಯೆಲ್ಲೋ, ಪರ್ಪಲ್, ಬ್ಲ್ಯಾಕ್. ಹೌದಾ? ಈಗ ಯಾರ ಹತ್ರ ಎಷ್ಟು ಕಲರ್ಸ್ ಗಳದಾವ ನೋಡೋಣ. ಜಾಸ್ತಿ ಯಾರ ಹತ್ರ ಕಲರ್ಸ್ ಇರ್ತಾವ ಅವರು ಈ ಆಟದ ವಿಜೇತರು. ನೋಡೋಣ. 1 2 3 4 5 6 7. ಶಬ್ದ ಹತ್ರ ಎಷ್ಟು